सोमवारी बेळगावमध्ये पत्रकार परिषदेत बोलताना एन रविकुमार यांनी सांगितले की जिल्ह्यातील अनेक तालुक्यांची पाहणी केली असता शेतकऱ्यांची परिस्थिती अत्यंत बिकट असल्याचे दिसून आले. यरगट्टी सोबडसह विविध भागात मूग, कापूस आणि मका पिकांची पाहणी करण्यात आली. मूग पिकामध्ये दाणेच नाहीत. साधारणतः 8 ते 12 क्विंटल उत्पादन घेणाऱ्या शेतकऱ्यांना यंदा 12 किलोही मिळत नसल्याची खंत त्यांनी व्यक्त केली. ಹೋಗಿದ್ವಿ ಬಿಜೆಪಿಯಿಂದ ಪರವೀಕ್ಷಣೆಯಲ್ಲಿ ನಮ್ಮ ಮಾಜಿ ಸಚಿವರಾಗಿರುವಂಥ ಜೊಲ್ಲೆ ಮೇಡಮ್ ಅವರು, ನಮ್ಮ ಐಹೊಳೆಯವರು, ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ವಿಠಲ್ ಅವರು, ನಾನು ಹನುಮಂತ್ ನಿರಾಣಿ ಅವರು, ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ರು, ನಮ್ಮ ಸುಭಾಷ್ ಅವರು, ಮಾಜಿ ಶಾಸಕರಾಗಿರುವಂಥ ನಮ್ಮ ಎಸ್ ನಡಳ್ಳಿ ಅವರು, ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರು, ಸುಮಾರು ಜನ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನೂರಾರು ಜನ ನಾವು ಒಂದು ವೀಕ್ಷಣೆಯನ್ನು ಮಾಡಿದ್ದೇವೆ. ಪರಿಸ್ಥಿತಿ ರೈತರಿಗೆ ಆಶಾದಾಯಕವಾಗಿ ಇಲ್ಲ. ನಾವು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸೊಪಟ್ಲ ಗ್ರಾಮಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಹಂತೇಶ್ ತೊಟ್ಟಗಿ ಹಾಗೂ ಮಹಂತೇಶ್ ಕೊಟ್ಟೂರ್ ಶೆಟ್ಟಿ ಅವರ ಜಮೀನಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹೆಸರು, ಆಮೇಲೆ ಹತ್ತಿ, ಮೆಕ್ಕೆಜೋಳ ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಹೆಸರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿದೆ ನಮ್ಮ ಹತ್ರ. ನಮ್ಮ ಅಭಯ್ ಪಾಟೀಲ್ ಅವರು ತೋರಿಸ್ತಾ ಇದ್ದಾರೆ. ಇದರೊಳಗೆ ಕಾಳೇ ಇಲ್ಲ. ನೀವು ನೋಡ್ಬೋದು, ಈಗ ಬರೇ ಟೊಕಳ ಇದೆ. ಎಲ್ಲಿ ಯಾವ ಹೆಸರಿನ ಹೊಲದಲ್ಲಿ 8 ರಿಂದ 12 ಕ್ವಿಂಟಾಲ್ ಬೆಳೀತಾ ಇದ್ರು ಪ್ರತಿ ವರ್ಷ. ಈ ಸಾರಿ 20 kg ಬರಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಹೆಸರು ನಾವು ಅದಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಆ ಕಡೆ ಲಾಸ್ಟಿಗೂ ಕೂಡ ಇದೆ ಹೆಸರು, ಆ ಕಡೆ ಅಲ್ಲಿಟ್ಟಿದ್ದಾರೆ. ನೀವು ಇಡೀ ಒಂದು ರಾಶಿ ಇದು ಮಾಡಿದರೂ ಕೂಡ ಒಂದು 2 kg 3 kg ಬರಲ್ಲ. ಮತ್ತು ಕಾಳು ಹೆಂಗಿದೆ ಅಂತೇಳಿದ್ರೆ ಸೀರ್ಲು ಕಾಳು, ಸಣ್ಣದು, ಈ ಸಾಸಿವೆ ಕಾಳಷ್ಟು. ಆ ಪರಿಸ್ಥಿತಿನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿದೆ ಹೆಸರಿನ ಪರಿಸ್ಥಿತಿ. ಅದೇ ಥರ ನಾವು ಬೂದಿಗೊಪ್ಪ ಅಲ್ಲಿ ಮಹಾರುದ್ರ ಕುಲಗೋಡ್ ಹೋಗಿದ್ವಿ, ಚಂದರ್ಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಕೆರೆಯನ್ನು ನೋಡಿದ್ವಿ ನಾವು. ಚಂದರ್ಗಿ ಕೆರೆ ಒಂದು ಹನಿ ನೀರಿಲ್ಲ ಅಲ್ಲಿ, ಒಂದು ಹನಿ. ರಾಮದುರ್ಗ ತಾಲೂಕು ಚಂದರ್ಗಿನಲ್ಲಿ ಒಂದು ಹನಿ ನೀರಿಲ್ಲ. ಅಲ್ಲಿ ಕುರಿ ಮೇಯಿಸುವಂಥವ್ರು ಸಿಕ್ಕರು, ಕುರಿಗಳಿಗೆ ನೀರಿಲ್ಲ ಕುಡಿಯೋಕ್ಕೆ. ಇದು ರಾಮದುರ್ಗ ತಾಲೂಕಿನ ಭಯಾನಕ ಪರಿಸ್ಥಿತಿ. 28 ಎಕರೆ ವಿಸ್ತಾರವಾಗಿರ್ತಕ್ಕಂಥ ಕೆರೆ ಅದು. ಯಾವುದು? ಚಂದರ್ಗಿ ಕೆರೆ. ಅದಕ್ಕೆ ನೀರು ತುಂಬಿಸ್ತಕ್ಕಂಥ ಯೋಜನೆಯೂ ಕೂಡ ಆಗಿದೆ. ಆದರೆ ನೀರು ಒಂದು ಹನಿ ಬಂದಿಲ್ಲ ಅಲ್ಲಿ. ಅದರ ದುಡ್ಡು ಮಾತ್ರ ಖರ್ಚಾಗಿದೆ. ಆಮೇಲೆ ಸಾಲಾಪುರ ವೀರಭದ್ರೇಶ್ವರ ಏತ ನೀರಾವರಿ ಚಾಲನೆ ಆಗಬೇಕು. ಇದರಿಂದ 60 ಹಳ್ಳಿಗಳಿಗೆ ರೈತರಿಗೆ ಸಹಾಯ ಆಗತ್ತೆ, ರೈತರು ನೀರಾವರಿ ಮಾಡ್ಕೊಳ್ಬೋದು ಅಂತ ಬಹಳ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬಂದು ಭೂಮಿ ಪೂಜೆಯನ್ನೆಲ್ಲ ಮಾಡಿ ಆಯಿತು, ಆ ಕಾಮಗಾರಿದು. ಆದರೆ ನೀರು ಬಂದಿಲ್ಲ. ಇದು ರಾಮದುರ್ಗ ತಾಲೂಕಿನ ಕರಾಳ ಇತಿಹಾಸ. ಇನ್ನು ಬೂದಿಕೊಪ್ಪ ಶಿವಪ್ಪ ನವರತ್ನ ಅವರ 12 ಎಕರೆ ಹೊಲಕ್ಕೆ ನಾವು ಭೇಟಿ ಕೊಟ್ಟಿದ್ವಿ. ಅಲ್ಲಿ ಹೆಸರು ಸಂಪೂರ್ಣ ಹಾಳಾಗಿದೆ. ಕಟ್ಕೋಳ ರಾಮದುರ್ಗ ತಾಲೂಕು. ಅಲ್ಲಿ ಶ್ರೀಕಾಂತ್ ಅವರ
ಜಮೀನಿಗೆ ಹೋಗಿದ್ವಿ, ಶೇಂಗಾ ನೋಡಿದ್ವಿ. ಇದು ನೋಡಿ ಶೇಂಗಾದ ಪರಿಸ್ಥಿತಿ, ಕಾಳ ಹಿಡಿದಿಲ್ಲ. ಈಗ ನೋಡಿ ಹಿಂಗಿದೆ ಕಾಳು. ಇದು ಶೇಂಗಾದ ಪರಿಸ್ಥಿತಿ. ನೋಡಕ್ ಮಾತ್ರ ಹಸಿರಾಗೆ ಗಿಡ ಕಾಣಿಸ್ತಾ ಇದೆ, ಶೇಂಗಾ ಇಲ್ಲೇ ಇಲ್ಲ. ಈಗೇನು ಶೇಂಗಾ ಕಾಣಿಸ್ತಾ ಇದೆ ಅದ್ರ ಒಳಗಡೆ ಬೀಜನೇ ಇಲ್ಲ. ಅದು ಇನ್ನೂ ಸ್ವಲ್ಪ ಹೋದಂಗೆಲ್ಲ ಒಣಗೆ ಹೋಗುತ್ತೆ, ಶೇಂಗಾ ಇಲ್ಲ. ಅದೇ ಥರ ವೆಂಕಟೇಶ್ ಜಾಧವ್ ಅವರ ಹೊಲಕ್ಕೆ ಹೋಗಿದ್ವಿ. ಅಲ್ಲಿ 42 ಎಕರೆ ಮೆಕ್ಕೆಜೋಳ ಹಾಕಿದ್ದಾನೆ ಆ ಮನುಷ್ಯ, ವೆಂಕಟೇಶ್ ಜಾಧವ್. 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಸಂಪೂರ್ಣವಾಗಿ ನಾಶ ಆಗಿದೆ. ವೆಂಕಟೇಶ್ ಅಳ್ತಾ ಇದ್ದಾನೆ ಅವನು, ವೆಂಕಟೇಶ್ ಜಾಧವ್. ನನಗೆ ಸರ್ಕಾರ ಏನಾದ್ರು ಒಂದು ವಿಷ ಕೊಟ್ಬಿಟ್ರೆ ಕುಡಿದ್ಬಿಡ್ತೀನಿ ಸರ್, ನೆಮ್ಮದಿಯಿಂದ ನಾನು ಸತ್ತೋಗ್ಬಿಡ್ತೀನಿ ಅಂತ ಅಂತಾನವನು. ಅದಕ್ಕೆ ಮೆಕ್ಕೆಜೋಳ ಸಂಪೂರ್ಣ ನಾಶ ಆಗಿದೆ, ಕಾಣಿಸ್ತಾ ಇದೆ, ಆದರೆ ತೆನೆ ಬಿಟ್ಟಿಲ್ಲ. ಸುಮಾರು ಸೊಂಟದವರೆಗೆ ಇದೆ ಮೆಕ್ಕೆಜೋಳ, ಆದರೆ ತೆನೆ ಬಿಡೋ ಪರಿಸ್ಥಿತಿ ಆ ಮೆಕ್ಕೆಜೋಳ ಇಲ್ಲ. ಆಮೇಲೆ ರೈತರ ಜೊತೆ ಸಂವಾದವನ್ನು ನಾವು ಮಾಡಿದ್ವಿ. ಅಲ್ಲಿ 100 ಜನ ರೈತರು ಭಾಗವಹಿಸಿದ್ರು. ಅವ್ರದ್ದು ಒಂದೇ ಏನು ಅಂತ ಹೇಳಿದರೆ 4 ಯೋಜನೆಗಳಿದೆ. ಒಂದನೇದು ಸಾಲಾಪುರ, ವೀರಭದ್ರೇಶ್ವರ, ರಾಮಲಿಂಗೇಶ್ವರ, ಆಮೇಲೆ ಸಂತಿಕೇರಿ ಏತ ನೀರಾವರಿಯನ್ನು ಮಾಡಬೇಕು. ಇದು ಸತ್ತಿಗೇರಿ ಅದನ್ನು ಮಾಡಬೇಕು. ಹಂಗೇನಾರ ನಮಗೆ ನೀರು ಬರೋಂಗೆ ಮಾಡಿದರೆ ನಾವೇನೇ ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ ಅನ್ನೋದು ರೈತರ ಒಕ್ಕೊರಲಿನ ಬೇಡಿಕೆ. ಹಾಗಾಗಿ ನಮ್ಮ ರಾಮದುರ್ಗ ತಾಲೂಕುಗೆ ಏನಾರು ಬದುಕಬೇಕು ಅಂತಿದ್ರೆ ರೈತರು ಈ ಒಂದು ಏತ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಸವದತ್ತಿ ತಾಲೂಕಿಗೆ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ಸೂರ್ಯಕಾಂತಿ ಬೆಳೆ 1 ಎಕರೆಗೆ 10,000ದಿಂದ 12,000 ತನಕ ಖರ್ಚು ಮಾಡಿದ್ದಾರೆ. ಗೊಬ್ಬರ, ಬೀಜ ಎಲ್ಲ ಸೇರಿ, ಕೂಲಿ ಇದನ್ನೆಲ್ಲ ಸೇರಿದ್ರೆ 15,000 ರೂಪಾಯಿವರೆಗೆ ಖರ್ಚು ಮಾಡಿದ್ದಾರೆ. ಇದು ಸೂರ್ಯಕಾಂತಿ. 5 ಫೂಟ್ ಬೆಳಿಬೇಕಾಗಿತ್ತು, ಇದು ಇಷ್ಟು ಬೆಳೆದಿದೆ. ಒಂದು ಅಡಿನೂ ಇಲ್ಲ. ಇಷ್ಟೊತ್ತಿಗೆ ನಮ್ಮ ಒಂದು ಹತ್ತತ್ರ ಒಂದು 5-6 ಅಡಿ ಒಂದು 5 ಅಡಿನಾರು ಇರಬೇಕಾಗಿತ್ತು, 4.5-5 ಅಡಿ ಇರಬೇಕಾಗಿತ್ತು. ಇದು ನೋಡಿ, ಇದ್ರಾಗೆಲ್ಲರ ಕಾಳು ಬರಕ್ಕೆ ಸಾಧ್ಯನಾ? ಸೂರ್ಯಕಾಂತಿದು ಇಡೀ ಹೊಲದ ದೃಶ್ಯ ಇದು, ಎಲ್ಲ ಕಡೆಗಳಲ್ಲಿ ಇದೇ ದೃಶ್ಯ ಸೂರ್ಯಕಾಂತಿದು. ಎಲ್ಲಿ? ಸವದತ್ತಿ ತಾಲೂಕು ಒಳಗಡೆ. ಮಲ್ಲಪ್ಪ ಅವರ 1 ಎಕರೆಗೆ 10,000 ರೂಪಾಯಿ ಕೊಟ್ಟು 7 ಎಕರೆ ಲಾವಣಿಯನ್ನು ಮಾಡಿದ್ದಾನೆ. ಸಂಪೂರ್ಣ ನಾಶ ಆಗಿದೆ. ಲಾವಣಿ ಅಂದರೆ ನಿಮಗೆಲ್ಲ ಚೆನ್ನಾಗೇ ಗೊತ್ತು. ಆ ಒಂದು ಜಮೀನಿರಲ್ಲ, ಬೇರೆಯವ್ರ ಜಮೀನನ್ನು ದುಡ್ಡು ಕೊಡ್ತಾನೆ. 1 ಎಕರೆಗೆ 10,000 ರೂಪಾಯಿ, 20,000 ರೂಪಾಯಿ. ಇವನಿಗೆ ಬೆಳೆ ಆಯಿತು, ಅದರೊಳಗಡೆ ದುಡ್ಡು ಕೊಡ್ತಾನೆ. ಬೆಳೆ ಆಗಲಿಲ್ಲ ಅಂದರೂ ದುಡ್ಡು ಕೊಡಬೇಕು. ಬೆಳೆ ಆಗಿಲ್ಲ. ಈಗ 7 ಎಕರೆ ಜಮೀನನ್ನು ಅವನು ಲಾವಣಿ ತೆಗೆದುಕೊಂಡಿದ್ದಾನೆ. 70,000 ರೂಪಾಯಿ ಕೊಡಬೇಕು. 1 ಪೈಸಾ ಬರ್ತಾ ಇಲ್ಲ, 1 ಪೈಸಾ ಬರ್ತಿಲ್ಲ. ಇದು 7 ಎಕರೆಗೆ 70,000 ರೂಪಾಯಿ ಕೊಡೋ ಅಲ್ದೇನೆ ಬಿತ್ತಿದ್ದಾನೆ ಅವನು, ಗೊಬ್ಬರ ಹಾಕಿದ್ದಾನೆ. ಅದಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಅಂದರೆ ಹತ್ತತ್ರ 1,70,000. ಇನ್ನುಳಿದಿರೋದು ಖರ್ಚು ಒಂದು 30,000 ತೆಗೆದುಕೊಂಡು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ ಅವನು 7 ಎಕರೆಗೆ. ಏನು ಮಾಡ್ಬೇಕು ಅವನು ರೈತ? ಸರ್ಕಾರ ಇನ್ನು ಬರ ಅಂತ ಘೋಷಣೆ ಮಾಡಕ್ಕೆ ತಯಾರಿಲ್ಲ. ಈ ಥರ ಒಂದು 25% ರೈತರು ಲಾವಣಿ ಮಾಡೋರಿದ್ದಾರೆ ಇಡೀ ಜಿಲ್ಲೆನಲ್ಲಿ. ಅನೇಕರು ಬೆಂಗಳೂರಲ್ಲಿದ್ದಾರೆ ರೈತರು, ಮಾಲೀಕರು, ಆ ಜಮೀನಿನ ಮಾಲೀಕರು ಲಾವಣಿ ಕೊಟ್ಟಿರ್ತಾರೆ. ನೀನು ವರ್ಷಕ್ಕಿಷ್ಟು ಕೊಡಪ್ಪ ಅಂತ. ಮಳೆ ಇಲ್ಲ. ಒಂದು 25%
ರೈತರು ಯಾರು ಲಾವಣಿ ತೆಗೆದುಕೊಳ್ತಾ ಇದ್ದಾರೆ ಅವ್ರು ಏನು ಮಾಡಬೇಕೀಗ? ಈಗ ಪರಿಹಾರ ಕೊಟ್ಟರು ಕೂಡ ಆ ಭೂಮಿಯ ಮಾಲೀಕರಿಗೆ, ಜಮೀನಿನ ಮಾಲೀಕರಿಗೆ ಹಣ ಸಿಗುತ್ತೆ, ಇವನಿಗೇನು ಸಿಗಲ್ಲ. ಲಾವಣಿ ಮಾಡೋನಿಗೆ, ಲಾವಣಿ ಮಾಡೋ ಅಂಥವರ ರೈತರ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಏನು, ಸರ್ಕಾರ ಏನು ಮಾಡುತ್ತೆ? ನಾನಿವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ಲಾವಣಿ ಮಾಡ್ತಕ್ಕಂಥ ರೈತರನ್ನು ಕೂಡ ನಾವು ರಕ್ಷಣೆ ಮಾಡಬೇಕಾಗಿದೆ. ಸರ್ಕಾರ ಇದಕ್ಕೊಂದು ನೀತಿಯನ್ನು ರೂಪಿಸಬೇಕು. ಲಾವಣಿಯನ್ನು ಮಾಡ್ತಕ್ಕಂಥ ರೈತರಿಗೆ, ಪತ್ರಕರ್ತರಲ್ಲಿ ನಾನು ವಿಶೇಷವಾಗಿ ವಿನಂತಿಯನ್ನು ಮಾಡ್ತೇನೆ. ಲಾವಣಿ ಮಾಡ್ತಕ್ಕಂಥ ರೈತರು ಬದುಕಬೇಕು ಅಂತಂದರೆ ಅವರಿಗೂ ಕೂಡ ಸಹಾಯ ಮಾಡಬೇಕು. ಹೀಗೆ ಇಡೀ ಜಿಲ್ಲೆನಲ್ಲಿ ಪರಿಸ್ಥಿತಿ ಇದೆ. ಇನ್ನು ನಮ್ಮ CC ಪಾಟೀಲ್ ಅವ್ರ ಊರು ಅಚ್ಚಮಟ್ಟಿ, ಅಲ್ಲಿ ಮಲ್ಲಪ್ಪ ಅಂತ ಇದ್ದಾರೆ, ಅವ್ರ ಹೊಲಕ್ಕೆ ನಾವು ಹೋಗಿದ್ವಿ. ಮುನವಳ್ಳಿ ಹೋಬಳಿ, ಹುಲಿಕಟ್ಟಿ ಹೋಬಳಿ, ಅಲ್ಲೊಂದು ಪ್ರಾಬ್ಲಮ್ ಇದೆ. ಮುನವಳ್ಳಿ ಹೋಬಳಿ ಸರ್, ಹುಲಿಕಟ್ಟಿ ಹೋಬಳಿ ಮಾಡಂತೇಳಿ ಆಗ್ರಹ. ಅವ್ರದ್ದು ಏನಂತ ಹೇಳಿದ್ರೆ, मुख्यमंत्री शेतकऱ्यांच्या शेतात जाण्याऐवजी नाराज आमदारांच्या घरी जात आहेत. आधी शेतकऱ्यांच्या समस्या ऐकण्यासाठी त्यांनी शेतात जावे अशी टीकाही रविकुमार यांनी केली. विनोद कोलकार, KMM मराठी, बेळगाव. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.